ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಚಿನ್ನ ಯಾರಿಗೂ ಕೂಡ ಬೇಕಾಗಿಲ್ಲ. ವೀಕ್ಷಕರೇ, ಎಲ್ಲರಿಗೂ ಕೂಡ ಗೊತ್ತಿದೆ ಇವತ್ತಿನ ದಿನಮಾನಗಳಲ್ಲಿ ಚಿನ್ನದ ಬೆಲೆ ಯಾವ ರೀತಿ ಏರ್ತಾ ಇದೆ ಅಂತ. ಅದೇ ರೀತಿ ಚಿನ್ನ ಯಾಕೆ ಏರ್ತಾ ಇದೆ, ಯಾಕೆ ಕಡಿಮೆ ಯಾವಾಗ ಆಗುತ್ತೆ, ಮತ್ತು ಇಲ್ಲಿ ಯಾವಾಗ ನಾವು ಚಿನ್ನವನ್ನು ತೆಗೆದುಕೊಳ್ಬೇಕು, ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಮೊದಲನೇದಾಗಿ ಇವತ್ತಿನ ಒಂದು ಚಿನ್ನದ ಬೆಲೆ ಯಾವ ರೀತಿಯಾಗಿದೆ ಮತ್ತು ಕಳೆದ ಒಂದು ದಿನಗಳಿಂದ ಇವತ್ತಿನ ಚಿನ್ನ ಯಾಕೆ ಡೌನ್ ಆಯಿತು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ಚಿನ್ನದ ರಿಲೇಟೆಡ್ ವಿಡಿಯೋ ಆಗಿರ್ಬೋದು, ಸಿಲ್ವರ್ ಮತ್ತು ಬೆಳ್ಳಿ ರಿಲೇಟೆಡ್ ವಿಡಿಯೋ ಆಗಿರ್ಬೋದು, ಫ್ರೀಯಾಗಿ ಡೈಲಿ ಸಿಗ್ತಾ ಹೋಗುತ್ತೆ. ಯಾವಾಗ ತೊಗೊಳ್ಬೇಕು ಅಂತ ನಾನು ಹೇಳ್ತೇನೆ ಆವಾಗ ಹೋಗಿ ತೊಗೊಳ್ಳಿ, ನಿಮಗೂ ಕೂಡ ಪ್ರಾಫಿಟ್ ಆಗುತ್ತೆ. ಚಿನ್ನ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ, ಅದೆಲ್ಲರಿಗೂ ಕೂಡ ಗೊತ್ತು. ಮದುವೆ ಸಮಾರಂಭಗಳಲ್ಲಿ ಮತ್ತು ಇಲ್ಲಿ ಬೇರೆ ಬೇರೆ ಸಮಾರಂಭಗಳಲ್ಲಿ ಚಿನ್ನವನ್ನು ಎಲ್ಲರೂ ಕೂಡ ತೆಗೆದುಕೊಳ್ತಾರೆ. ಸಾಲ ಮಾಡಿ ಆದರೂ ಕೂಡ ಚಿನ್ನ ತಗೊಳ್ಳೋಣ ಅಂತ ಇಲ್ಲಿ ನೋಡ್ತಾರೆ. ಹಾಗಾದರೆ ಚಿನ್ನದ ಇವತ್ತಿನ ಬೆಲೆ ಏನಾಗಿದೆ ಈಗ ನೋಡ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಇವತ್ತಿನ ಚಿನ್ನದ ಬೆಲೆಯನ್ನು ನೀವು ನೋಡಬೇಕಂತ ಅಂದರೆ ಇಲ್ಲಿ ಕೊಟ್ಟಿರತಕ್ಕಂಥ ಸ್ಕ್ರೀನ್ಶಾಟನ್ನು ನೀವು ನೋಡ್ಬೋದು. ಗೋಲ್ಡ್ ಅಥವಾ ಚಿನ್ನ 24 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ಗೆ ಇವತ್ತಿನ ಒಂದು ದರ 14,984 ರೂಪಾಯಿ. ನಿನ್ನೆಯ ದರಕ್ಕಿಂತ 82 ರೂಪಾಯಿ ಕಡಿಮೆ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ ಗೋಲ್ಡ್ ಅಂದರೆ 916 ಚಿನ್ನ ಅಂತ ಕರೀತೇವೆ. ಈ ಒಂದು ಚಿನ್ನ ಏನಿದೆ ಇದು 13,735 ರೂಪಾಯಿ ಇದೆ. ನಿನ್ನೆಗಿಂತ ಇವತ್ತಿಗೆ 75 ರೂಪಾಯಿ ಈಗ ಕಡಿಮೆ ಆಗಿದೆ. ಅದೇ ರೀತಿ 18 ಕ್ಯಾರೆಟ್ ಗೋಲ್ಡ್ ಅಥವಾ 18 ಕ್ಯಾರೆಟ್ ಏನು ಗೋಲ್ಡ್ ಇರುತ್ತೆ, ಚಿನ್ನ ಇರುತ್ತೆ, 75% ಪ್ಯೂರಿಟಿ ಇರುತ್ತೆ. ಆ ಚಿನ್ನ ಏನಿದೆ ಅದು 11,238 ರೂಪಾಯಿ ಇದೆ. ಈಗ 61 ರೂಪಾಯಿ ಕಡಿಮೆಯಾಗಿ 11,238 ರೂಪಾಯಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಿನ್ನೆ ಮತ್ತು ಇವತ್ತಿನ ಒಂದು ಚೇಂಜನ್ನು ನಾವು ನೋಡ್ಕೊಳ್ತಾ ಹೋಗೋದಾದರೆ 18 ಕ್ಯಾರೆಟ್ನ ಒಂದು ಚಿನ್ನದ ಬೆಲೆ ನೀವು ನೋಡ್ಬೋದು. 1 ಗ್ರಾಮ್ನ ಚಿನ್ನದ ಬೆಲೆ 11,238 ಇತ್ತು ಇವತ್ತು. ಅದೇ ನಿನ್ನೆ ನೋಡಿ 11,299 ಇತ್ತು. ಇವತ್ತು 61 ರೂಪಾಯಿ ಕಡಿಮೆ ಆಗಿದೆ. ಅದೇ ರೀತಿ 8 ಕ್ಯಾರೆಟ್ನ ಒಂದು ಗೋಲ್ಡ್ ನೋಡ್ಬೋದು. ಇಲ್ಲಿ 89,904 ರೂಪಾಯಿ ಇತ್ತು. ಅಂದರೆ 8 ಗ್ರಾಮ್ಗೆ 89,904 ರೂಪಾಯಿ ಇತ್ತು. 90,392 ನಿನ್ನೆ ಇತ್ತು. ಈಗ 488 ರೂಪಾಯಿ ಕಡಿಮೆ ಆಗಿದೆ. ಅದೇ ಇಲ್ಲಿ 1 ತೋಲ ಬಂಗಾರ ಅಂತ ಕರಿತೇವೆ. ಅಂದರೆ ಇಲ್ಲಿ ಟೋಟಲಾಗಿ 10 ಗ್ರಾಮ್ ಅಂತ 1,12,380 ರೂಪಾಯಿ ಇವತ್ತಿದೆ. ಅದೇ ನಿನ್ನೆ ನೋಡಿದರೆ 1,12,990 ರೂಪಾಯಿ ಇತ್ತು. 610 ರೂಪಾಯಿ ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ 100 ಗ್ರಾಮ್ಗೆ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ನಾವು 22 ಕ್ಯಾರೆಟ್ 916 ಚಿನ್ನವನ್ನು ನೋಡೋದಾದರೆ 1 ಗ್ರಾಮ್ಗೆ ಇವತ್ತಿನ ಬೆಲೆ ನೋಡ್ಬೋದು 13,735 ರೂಪಾಯಿ. ನಿನ್ನೆ ಇಲ್ಲಿ 13,810 ಇತ್ತು. 75 ರೂಪಾಯಿ ಇಲ್ಲಿ ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ 10 ಗ್ರಾಮ್ ಅಂದರೆ 1 ತೊಲ ಬಂಗಾರ ನೋಡ್ಬೋದು 1,37,350 ರೂಪಾಯಿ ಇವತ್ತಿದೆ. ಅದೇ ಇಲ್ಲಿ ನಿನ್ನೆ ನೋಡಿದರೆ 1,38,100 ರೂಪಾಯಿ ಇತ್ತು. ಇದು ಕೂಡ 750 ರೂಪಾಯಿ ಕಡಿಮೆ ಆಗಿದೆ. ಅದೇ ರೀತಿ 100 ಗ್ರಾಮ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಅದೇ ಪ್ಯೂರಿಟಿ 100% ಪ್ಯೂರಿಟಿ 24 ಕ್ಯಾರೆಟ್ ಗೋಲ್ಡ್ ಅಂತ ಕರಿತೇವೆ. ಆ ಒಂದು ಚಿನ್ನ ನೋಡ್ಬೋದು. 1 ಗ್ರಾಮ್ ಇವತ್ತು 14,984 ಇದೆ. ನಿನ್ನೆ 15,066 ರೂಪಾಯಿ ಇತ್ತು. 82 ರೂಪಾಯಿ ಇಲ್ಲಿ ಕಡಿಮೆ ಆಗಿದೆ. ಅದೇ 1 ತೋಲ ಬಂಗಾರ ನೋಡಿದ್ರೆ 1,49,840 ರೂಪಾಯಿ ನಿನ್ನೆ ಇತ್ತು. ಇಲ್ಲಿ ಇವತ್ತಿದೆ. ನೆಕ್ಸ್ಟ್ ಇಲ್ಲಿ ನಿನ್ನೆ ನೋಡ್ಬೋದು 1,50,660 ರೂಪಾಯಿ ಇಲ್ಲಿ ಏನಿತ್ತು ಅಂತ ಅಂದರೆ ನಿನ್ನೆ ಇತ್ತು. ಇದು ಕೂಡ 820 ರೂಪಾಯಿ ಕಡಿಮೆ ಆಗಿದೆ. ಓಕೆನಾ, ಇದಾಗಿತ್ತು ಇವತ್ತಿನ ಚಿನ್ನದ ಬೆಲೆಗೆ ಸಂಬಂಧಪಟ್ಟಂಥ ಮಾಹಿತಿ. ನೋಡಿ ವೀಕ್ಷಕರೇ, ಮುಂದೆ ಚಿನ್ನ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಪ್ಪ ಅಂತ ಅಂದರೆ ಏನಾದರೂ ಯುದ್ಧಗಳು ಕಡಿಮೆ ಆಯಿತು ಅಂತ ಅಂದರೆ, ಅಥವಾ ಯುದ್ಧ ಮಾಡಿದರೂ ಕೂಡ ಚಿನ್ನ ಜಾಸ್ತಿ ಆಗುತ್ತೆ, ಯುದ್ಧ ಬಿಟ್ಟರೂ ಕೂಡ ಚಿನ್ನ ಜಾಸ್ತಿ ಆಗುತ್ತೆ. ಆದಷ್ಟು ಫುಲ್ ಕಡಿಮೆ ಅಂತೂ ಆಗೋದಿಲ್ಲ, ಆದರೆ ಒಂದು ನಾರ್ಮಲ್ ರೇಂಜ್ಗೆ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆಯೂ ಕೂಡ ಇದೇ ರೀತಿ ವಿಡಿಯೋ ಬೇಕು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.